ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು 6 ತಿಂಗಳಿಂದ ವರ್ಷದವರೆಗೂ ಮಕ್ಕಳಿಗೆ ಸರಿ ಹಿಟ್ಟನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ರಾಗಿ ಸರಿ ಹಿಟ್ಟಲ್ಲ, ಇದು ಅಕ್ಕಿದು. ಒಂದೇ ಥರ ರಾಗಿ ಸರಿ ಹಿಟ್ಟು ತಿಂದು ಬೇಜಾರಾಗಿರುತ್ತೆ. ಆಗ ಈ ರೀತಿ ಮಾಡಿಕೊಡಿ ಒಂದು ಸಲ ಮನೇಲಿ. ಟ್ರೈ ಮಾಡಿ ಒಂದು ಸಲ ಮಕ್ಕಳಿದ್ದವರು. ಈಗ ನಾನು ಕ್ವಾಂಟಿಟಿ ಹೇಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ 1 ಗ್ಲಾಸ್, ಆ ಗ್ಲಾಸ್ ನಾನು ತೊಗೊಂಡಿರೋ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ಅಕ್ಕಿ, ಹಾಗೆ 1/4 ಗ್ಲಾಸಷ್ಟು ಕಡಲೆ ಬೀಜ, ಬಾದಾಮಿ, ಗೋಡಂಬಿ, ಹೆಸರು ಕಾಳು, ಹೆಸರು ಬೇಳೆ, ಹಾಗೆ ಉದ್ದಿನಬೇಳೆ, ತೊಗರಿಬೇಳೆನೂ ಸಹ ತೊಗೊಂಡಿದ್ದೀನಿ. ಹಾಗೆ ನಾನು ಸ್ವಲ್ಪ ಹುರುಳಿಕಾಳನ್ನು ಸಹ ತೊಗೊಂಡಿದ್ದೀನಿ. 1/4 ಗ್ಲಾಸಷ್ಟು ತೊಗೊಂಡಿದ್ದೀನಿ ನಾನು ತೊಗೊಂಡಿರೋ ಗ್ಲಾಸಲ್ಲಿ. ಇದನ್ನೆಲ್ಲ ನೀಟಾಗಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ 3 ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊತಾಯಿದ್ದೀನಿ. ಅದರಲ್ಲಿರೋ ಧೂಳಿನಂಶ ಎಲ್ಲ ಚೆನ್ನಾಗಿ ಹೋಗಬೇಕು. ಇದನ್ನು ನಾನು 3 ಸಲ ನೀರು ಹಾಕಿ ಚೆನ್ನಾಗಿ ತೊಳ್ಕೊತಾಯಿದ್ದೀನಿ. ಈ ರೀತಿ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಳ್ಳೋದ್ರಿಂದ ಅದರಲ್ಲಿರೋ ಧೂಳು ಏನಾದರೂ ಇದ್ದರೆ ಹೊರಟೋಗುತ್ತೆ. ಹಾಗೆ ಏನಾದರೂ ಕಲ್ಲು ಮಣ್ಣು ಏನಾದರೂ ಇದ್ದರೂ ಸಹ ತಳದಲ್ಲಿ ಬರುತ್ತೆ. ಈ ರೀತಿ ನಾನು ತೊಳೆದು ಎತ್ತಿಟ್ಕೊಂಡು ಅದನ್ನು ನಾನು ಹೊರಗಡೆ ಒಣಗಾಕ್ತಿದ್ದೀನಿ. ನಾನು ಈ ರೀತಿ ವೇಲನ್ನ ಹರಡಿದ್ದೀನಿ. ಹರಡ್ಬಿಟ್ಟು ಕಾಳುಗಳೆಲ್ಲ ಅಕ್ಕಿ ಎಲ್ಲ ಈ ಥರ ಹರಡ್ಕೊಂಡು ನೀಟಾಗಿ ಬಿಸಿಲಲ್ಲಿ ಒಣಗಿಡ್ತಾಯಿದ್ದೀನಿ. ಧೂಳು ಬರಬಾರ್ದು ಅಂತ ಈ ರೀತಿ ವೇಲನ್ನು ಸಹ ಮೇಲ್ಗಡೆ ಮುಚ್ತಾಯಿದ್ದೀನಿ. ಈ ರೀತಿ ಮೇಲ್ಗಡೆ ಮುಚ್ಚೋದ್ರಿಂದ ಧೂಳು ಏನು ಅದರಲ್ಲಿ ಬಂದು ಕೂರಲ್ಲ. ಈ ರೀತಿ ನಾನು 2 ದಿನಗಳ ಕಾಲ ಈ ರೀತಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಒಣಗಿದೆ, ರೆಡಿಯಾಗಿದೆ. ಈಗ ಇದನ್ನು ನಾನು ಹುರ್ಕೋತಾ ಇದ್ದೀನಿ. ಒಂದು ಬಾಣಲೆ ತೊಗೊಂಡು ಬಾಣಲೆ ಚೆನ್ನಾಗಿ ಕಾಯಲಿಕ್ಕಿಟ್ಟಿದ್ದೆ. ಈ ರೀತಿ ಕಾದಾದ ನಂತರ ಇದಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು. ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಸೀದೋಗಬಾರ್ದು. ಸೀದೋದ್ರೆ ಚೆನ್ನಾಗಿರಲ್ಲ ಸರಿ ಹಿಟ್ಟು. ಈ ರೀತಿ ಚೆನ್ನಾಗಿ ಸಿಮ್ಮಲ್ಲೇ ಇಟ್ಕೊಂಡು 10 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು. ಈಗ ಇದನ್ನು ಆರಿಟ್ಕೊಂಡಿದ್ದೀನಿ. ಅದೇ ರೀತಿ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ವಿಡಿಯೋ ಮಿಸ್ ಆಗಿದೆ. ಈ ರೀತಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಇಷ್ಟು ಹಿಟ್ಟು ನನಗೆ ರೆಡಿಯಾಗಿದೆ. ಈಗ ಇದನ್ನು ನಾನು ಮಕ್ಕಳು ತಿನ್ನೋದಲ್ವ, ಇದಕ್ಕೋಸ್ಕರ ಇದನ್ನು ನಾನು ಬಟ್ಟೆಯಲ್ಲಿ ಜರಡಿ ಹಿಡಿತಾ ಇದ್ದೀನಿ. ಈ ರೀತಿ ಕಾಟನ್ ಬಟ್ಟೆ ತೊಗೊಂಡು ಅದಕ್ಕೆ ಈ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ನಲ್ವ ಆ ಹಿಟ್ಟನ್ನ ಚೆನ್ನಾಗಿ ಈ ರೀತಿ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ರಬ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಕೆಳಗಡೆ ಸ್ಮೂತಾಗಿ ಚೆನ್ನಾಗಿ ಮೃದುವಾಗಿರುತ್ತಲ್ಲ ಹಿಟ್ಟು, ಕೆಳಗಡೆ ಬೀಳುತ್ತೆ. ಈ ರೀತಿ ಮಾಡೋದ್ರಿಂದ ನೀವು ಮಿಕ್ಸಿಗೆ ಹಾಕ್ಕೊಳ್ಳಿಲ್ಲ ಅಂದರೆ, ಇಲ್ಲಾಂದರೆ ಮಿಲ್ಲಲ್ಲಾದರೂ ಹಾಕಿಸ್ಕೊಬೋದು. ಮಿಲ್ಲಲ್ಲಾದರೆ ತುಂಬ ನೈಸಾಗಿ ಬರುತ್ತೆ. ಅದನ್ನು ತಂದು ಈ ರೀತಿ ಸೋಸಿಟ್ಕೋಬೋದು. ಈ ರೀತಿ ಸೋಸಿಟ್ಕೊಂಡು ಈ ರೀತಿ ನಾನು ಸ್ವಲ್ಪ ಸೋಸ್ತಾಯಿದ್ದೀನಿ. ಈ ರೀತಿ ನಿಮಗೂ ತೋರಿಸ್ಲಿಕ್ಕೋಸ್ಕರ ಈ ರೀತಿ ಮಾಡ್ಕೊತಾಯಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಸ್ಪೂನಲ್ಲಿ ಈ ಥರ ಹಿಂಗೆ ರಬ್ ಮಾಡ್ತಾಯಿದ್ರೆ ಕೆಳಗಡೆ ಹಿಟ್ಟು ಸ್ಮೂತಾಗಿರೋ ಹಿಟ್ಟು ಈ ರೀತಿ ನೈಸಾಗಿರುತ್ತೆ, ಇದು ಸಿಗುತ್ತೆ. ಈಗ ಇದನ್ನು ನಾನು ಎತ್ತಿಟ್ಕೊತಾ ಇದ್ದೀನಿ. ಈಗ ಸರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ನೀವು ದೊಡ್ಡದಾದರೂ ತೊಗೋಬೋದು. ಈ ರೀತಿ ತೊಗೊಂಡು ನಾನು ಇದರಲ್ಲಿ 2 ಸ್ಪೂನಷ್ಟು ನನಗೆ ಹಿಟ್ಟು ಸಿಕ್ಕಿದೆ. ಇದನ್ನು ನಾನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಗಂಟಾಗೋದಿಲ್ಲೋ ಥರ ಈ ರೀತಿ ಚೆನ್ನಾಗಿ ತಿರುವ್ಕೊತಾ ಇದ್ದೀನಿ. ಈ ರೀತಿ ತಿರುವ್ಕೊಂಡ್ರೆ ಗಂಟೆಲ್ಲ ಇರಲ್ಲ, ಚೆನ್ನಾಗಿ ಸ್ಮೂತಾಗಿ ರೆಡಿಯಾಗುತ್ತೆ. ಇದಕ್ಕೆ ನಾನು 3/4 ಗ್ಲಾಸಷ್ಟು ನೀರನ್ನು ಸಹ ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ರೆಡಿ ಮಾಡಿ ಎತ್ತಿಟ್ಕೊತೀನಿ. ಇದಕ್ಕೆ ನೀವು ಬೇಕು ಅಂದರೆ ಉಪ್ಪನ್ನು ಹಾಕ್ಬೋದು. ನಾನು ಇಲ್ಲಿ ಉಪ್ಪನ್ನು ಹಾಕ್ತಿಲ್ಲ. ಈ ರೀತಿ ಹಾಕ್ಕೊಂಡು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊತಾಯಿದ್ದೀನಿ. ಇಟ್ಕೊಂಡು ಚೆನ್ನಾಗಿ ಕಾಯ್ತಾ ಇರುತ್ತಲ್ವ, ಈ ರೀತಿ ಚೆನ್ನಾಗಿ ಆಡಿಸ್ತಾ ಇರಬೇಕು ಸ್ಪೂನಲ್ಲಿ. ಈ ರೀತಿ ಆಡಿಸ್ಲಿಲ್ಲ ಅಂದರೆ ಗಂಟಾಗಿಬಿಡುತ್ತೆ. ಈ ರೀತಿ ಚೆನ್ನಾಗಿ ಆಡಿಸೋದ್ರಿಂದ ಸ್ಮೂತಾಗಿ ಬರುತ್ತೆ ಸರಿ ಹಿಟ್ಟು. ಈ ರೀತಿ ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸೋದ್ರಿಂದ ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗುತ್ತೆ. ಹಾಗೆ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಈ ರೀತಿ ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಬರ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಸ್ವಲ್ಪ ತಿಕ್ನೆಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿ ತಿಕ್ನೆಸ್ ಜಾಸ್ತಿ ಆಗ್ತಾ ಹೋಗ್ತಾಯಿದೆ. ಈ ರೀತಿ ತಿಕ್ನೆಸ್ ಆದ ನಂತರ ಒಂದು 5 ನಿಮಿಷಗಳೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ನಿಮಗೆ ಇನ್ನೂ
ತೆಳುವಾಗಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಸಹ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗಟ್ಟಿ ಥರನೇ ಮಾಡ್ತಾಯಿದ್ದೀನಿ. ಈ ರೀತಿ ಚೆನ್ನಾಗಿ ಆದ ನಂತರ ಇದು ಸರಿ ಹಿಟ್ಟು ರೆಡಿಯಾಗುತ್ತೆ. ಇದಕ್ಕೆ ನೀವು ತುಪ್ಪನಾದರೂ ಹಾಕ್ಕೊಂಡು ತಿನ್ನಿಸ್ಬೋದು ಅಥವಾ ಹಾಗೇನಾದರೂ ತಿನ್ನಿಸ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂದೇ ಥರ ರಾಗಿ ಸರಿ ತಿಂದು ಹಿಟ್ಟು ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಸಲ ಮಾಡಿಕೊಡಿ. ಮಗುನೂ ತುಂಬ ಸ್ಟ್ರಾಂಗ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಮಗು ಸ್ಟ್ರಾಂಗ್ ಆಗುತ್ತೆ, ಹಾಗೆ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಅವ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.